ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. 2026ರ ಮೊದಲನೇ ದಿನ ಮಾರ್ಕೆಟು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಎಲ್ಲ ಇತ್ತು, ಆದರೆ ತುಂಬ ಒಂದು ಕಾಷಿಯಸ್ ಆಗಿ ಕ್ಲೋಸಿಂಗ್ ಆಗಿದೆ. 26,200ಕ್ಕಿಂತ ಕೆಳಗಡೆನೇ ಕ್ಲೋಸಿಂಗ್ ಆಗಿದೆ ಇವತ್ತು ಕೂಡ. ಆಲ್ಮೋಸ್ಟ್ ಜಗತ್ತಲ್ಲಿ ಎಲ್ಲ ಮಾರ್ಕೆಟ್, ಏಷ್ಯನ್ ಮಾರ್ಕೆಟು, ಗ್ಲೋಬಲ್ ಮಾರ್ಕೆಟ್ ಎಲ್ಲದೂ ಕ್ಲೋಸ್ ಇವತ್ತು ಹೊಸ ವರ್ಷ ಅಂತ ಪ್ರಯುಕ್ತ. ಬಟ್ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಿತ್ತು, ತುಂಬ ಒಂದು ರೇಂಜ್ ಬೌಂಡ್ ಆಗಿ ಆಗಿತ್ತು. ಕಮೋಡಿಟಿ ಮಾರ್ಕೆಟು ಬೆಳಗ್ಗೆ ಅಂದರೆ MCX ಬೆಳಗ್ಗೆ ಓಪನ್ ಇತ್ತು. ಈಗ ಈವ್ನಿಂಗ್ ಸೆಷನಲ್ಲಿ ಅದು ಕ್ಲೋಸ್ ಇರುತ್ತೆ ಆ್ಯಕ್ಚುಲಿ. ಯಾಕೆಂದರೆ ನೋಡಿ, ಒಂದೊಂದ್ಸಲ ಏನಾಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ MCX ಈಗ ಬರೀ ಇಂಡಿಯಾದಲ್ಲಿ ರಜೆ ಇರುತ್ತೆ, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಫಂಕ್ಷನಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ದಿನ ಏನಾಗ್ತಾ ಹೋಗುತ್ತೆ, MCX ನಮ್ಮ ಬೆಳಗ್ಗೆ ಸೆಷನಲ್ಲಿ ಕ್ಲೋಸ್ ಇರುತ್ತೆ, ಈವ್ನಿಂಗ್ ಸೆಷನಲ್ಲಿ ಓಪನ್ ಮಾಡಿಬಿಡ್ತಾರೆ. ಯಾಕಂದರೆ US ಬೇರೆ ಮಾರ್ಕೆಟ್ಗಳು ವರ್ಕಿಂಗ್ ಇದ್ದರೆ ಅವತ್ತು. ಬಟ್ ಇವತ್ತೇನು ಬೇರೆ ಮಾರ್ಕೆಟ್ ಎಲ್ಲ ಕ್ಲೋಸ್ ಇವತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಸೆಷನ್ ಓಪನ್ ಇತ್ತು, ಸಂಜೆ ಸೆಷನ್ ಓಪನ್ ಇರೋದಿಲ್ಲ. 2026ರ ಹಾಲಿಡೇ ಕ್ಯಾಲೆಂಡರ್ ಕೂಡ ಬಂದಿದೆ. NSE BSEನಲ್ಲೆಲ್ಲ ಐ ಥಿಂಕ್ ಜನವರಿ 26 ಒಂದೇ ರಜೆ ಇರೋದು ಜನವರಿನಲ್ಲಿ, ಇನ್ಯಾವುದೂ ರಜೆಗಳಿಲ್ಲ ಜನವರಿನಲ್ಲಿ. ಜೊತೆಗೆ 7 ವೀಕೆಂಡ್ಗಳು ಈ ಸಲ ಯಾವ ಥರ ಬಂದಿದೆ ಅಂದರೆ ಸೋಮವಾರ ಅಥವಾ ಶುಕ್ರವಾರ ರಜೆ ಬಂದಿರೋಂಗೆ ಬಂದಿದೆ. ಗಣಪತಿ ಹಬ್ಬ ಮತ್ತು ಒಂದಿಷ್ಟು ಹೋಲಿ ಈ ಥರದ್ದೆಲ್ಲ ಏನೇನು ಹಬ್ಬಗಳಿದೆ ಒಟ್ಟು ಈ ಒಂದು 7 ಗೌರ್ಮೆಂಟ್ ಹಾಲಿಡೇಗಳು ಅದು ಶುಕ್ರವಾರ ಅಥವಾ ಸೋಮವಾರ ಬಂದಿದೆ. ಹಾಗಾಗಿ ಲಾಂಗ್ ವೀಕೆಂಡ್ ಸಿಗುತ್ತೆ ಅಂತ ಎಲ್ಲ ಬರ್ತಾಯಿತ್ತು. ಸೊ ನೋಡ್ತಾ ಹೊಂಟು ಅದು 15 ರಜೆ ಇದೆ. NSEನಲ್ಲಿ 15 ರಜೆ ಇರುತ್ತೆ ಮಾಮೂಲಿ ಅಂತೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಬರೋದಾದರೆ ಶ್ರೀರಾಮ್ ಫೈನಾನ್ಸ್ ಅಂತ ಕಾಣಿಸುತ್ತೆ. 2.36% ಅಪ್ ಪಾಯಿಂಟ್ ಬಂದಿದೆ. ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಇವತ್ತು ಇಡೀ ನಿಫ್ಟಿನ ಸೆಕ್ಟರ್ನೇ ಅಲ್ಲಾಡಿಸಿದ್ದಂತಂದರೆ ಅದು ITC ಅಲ್ಲದೆ ಇತರೆ ಏನು ಟೊಬ್ಯಾಕೋ ಓರಿಯೆಂಟೆಡ್ ಕಂಪ್ನಿಗಳಿದೆ ಎಲ್ಲದರಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಮಟ್ಟಿನ ಒಂದು ಸೆಲ್ಲಿಂಗ್ ಬಂದಿತ್ತು. ಕಾರಣ ಒಂದು ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ದಾರೆ ಸಿಗರೇಟಿಗೆ ಅಂತ ಬಂದಿರುವಂಥ ಸುದ್ದಿ. ITCಗೆ ICICI ಸೆಕ್ಯೂರಿಟೀಸ್ ಅವರು ಸುಮಾರು ಜನವರಿನಲ್ಲಿ ಪಾಸಿಟಿವ್ ಬಯಾಸ್ ಆಗಿ ಒಂದು ಒಪಿನಿಯನ್ ಕೂಡ ಕೊಟ್ಟಿದ್ರು. ಅವರು ಕೂಡ ಇವಾಗ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗಿದೆ, ಹಾಗಾಗಿ ಪೊಸಿಷನ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಯಾರ್ಯಾರು ಪೊಸಿಷನ್ ತೊಗೊಂಡಿದ್ರು ಅವರಿಗೆಲ್ಲ ಹೇಳಿದ್ದಾರೆ ICICI ಸೆಕ್ಯೂರಿಟೀಸಿಂದ. ಯಾಕೆ ಈ ಥರ ಆಯಿತು ಅಂದರೆ ನಿಮ್ಗೆ ಗೊತ್ತಿದೆ, GST ಬಂದಾಗ ಸಿನ್ ಗೂಡ್ಸ್ ಅಂತ ಕೆಲವೊಂದು ಬರ್ತಿತ್ತು. ಟೊಬ್ಯಾಕೋ, ಪಾನ್ ಮಸಾಲ, ಆಲ್ಕೋಹಾಲು, ಕೆಲವು ಪ್ರಾಡಕ್ಟ್ಸ್ ಎಲ್ಲ ಯಾವುದ್ರಲ್ಲಿ ಬರುತ್ತೆ, ಈ ಸಿನ್ ಗೂಡ್ಸ್ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ 40% ಟ್ಯಾಕ್ಸ್ ಅಂತ ಹೇಳಿದರು, 40% GST ಬೀಳುತ್ತೆ ಅಂತ. ಈಗ ಎಕ್ಸೈಸ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ದಾರೆ. ಅದರಲ್ಲೂ ಈ 75 mm ಉದ್ದ ಇರೋ ಸಿಗರೇಟಿಗೆ ಬೇರೆ, ಅದಕ್ಕಿಂತ ಕೆಳಗಡೆ ಇರೋದಕ್ಕೆ ಬಂದೆ, ಈ ಥರ ಬೇರೆ ಬೇರೆ ಅದು ರೂಲ್ಸ್ಗಳಿದೆ. ಬಟ್ 16% ರೆವೆನ್ಯೂ ITCಗೆ ಈ 75 mm ದೊಡ್ಡ ಉದ್ದಕ್ಕಿರೋ ಸಿಗರೇಟಲ್ಲೇ ಇರ್ತಿತ್ತಂತೆ. ಹಾಗಾಗಿ ಅದನ್ನು ಇವಾಗ ಸರಿ ಮಾಡ್ಕೋಬೇಕು, ಆ ಎಕ್ಸೈಸ್ ಡ್ಯೂಟಿನ ಇವಾಗ ಹೊಂದಿಸ್ಕೋಬೇಕು, GSTದು ಕೂಡ ಎಲ್ಲ ಮಾಡ್ಕೋಬೇಕು ಅಂದರೆ ಒಂದು 20-25% ಪ್ರೈಸ್ನ ಜಾಸ್ತಿ ಮಾಡ್ತಾರೆ ಫೆಬ್ರವರಿ 1ರಿಂದ ಅಂತ ಸುದ್ದಿ ಬಂದಿದೆ. ಸೊ ಈ ಥರ ಎಲ್ಲ ಆಗೋದ್ರಿಂದ ಬೇರೆ ಪ್ಲೇಯರ್ಸ್ಗಳಿಗೂ ಕೂಡ ಒಂದಿಷ್ಟು ಪ್ರಾಫಿಟಬಿಲಿಟಿ ಹೋಗ್ಬೋದು ಅಂತ ಒಂದಿಷ್ಟು ಕಾಮೆಂಟ್ರಿ ಕೂಡ ಬರ್ತಾ ಇದೆ. ಜೊತೆಗೆ ಒಂದಿಷ್ಟು ಏಜೆನ್ಸಿಗಳು ಪಾಸಿಟಿವ್ ರೇಟಿಂಗ್ ಇದ್ದಿದ್ದನ್ನು ಇವಾಗ ನೆಗೆಟಿವ್ ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸೇರಿಸ್ಕೊಂಡು ಆಲ್ಮೋಸ್ಟ್ ಇವತ್ತು 10% ತನಕ ಹೋಗಿತ್ತು. ITC 9.71% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿನ್ನೆ ಇದೇ ಥರ ಒಂದು ನ್ಯೂಸ್ ಮಾಡ್ತಿದ್ದಂಥ ಸುದ್ದಿ ನಾವು ಸಾಮಾನ್ಯ ನಿಫ್ಟಿ 50 ನೆಕ್ಸ್ಟ್ 50 ಬಿಟ್ಟು ಇನ್ಯಾವುದನ್ನು ಮಾತಾಡೋದಿಲ್ಲ. ಅದು ವೋಡಾಫೋನ್ ಐಡಿಯಾ ಪೆನ್ನಿ ಸ್ಟಾಕ್ ಅಂತ ಸುಮಾರು ಜನ ಅದಕ್ಕೆ ಇಂಟ್ರೆಸ್ಟ್ ನೀವು ತೋರಿಸಿರ್ಬೋದು. ಯಾಕಂದರೆ ಡಿಯೋಪಲಿ ಆಗೋಗಿದೆ, ಜಿಯೋ ಏರ್ಟೆಲ್ ಎರಡೇ ಇದೆ. ವೋಡಾಫೋನ್ ಐಡಿಯಾನ ಮುಳುಗೋಕ್ಕೆ ಬಿಡೋದಿಲ್ಲ, ಸರ್ಕಾರದಿಂದ ಒಂದು ಸಪೋರ್ಟ್ ಬರುತ್ತೆ ಅಂತ ಎಲ್ಲ ಕಡೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರದ್ದೇನು 2G ನಿಮ್ಮ ನಡ್ಕೊಂಡು ಬರ್ತಾನೆ ಇದೆ, ಅವಾಗಿಂದ ದುಡ್ಡು ಬಾಕಿ ಉಳಿಸ್ಕೊಂಡಿರೋದು, ಇದ್ರದ್ದೆಲ್ಲ ಸ್ಪೆಕ್ಟ್ರಮ್ ಹಗರಣ ಅದೆಲ್ಲ ಆಗಿತ್ತಲ್ಲ. ಸೊ ಅದ್ರದ್ದು 87,000 ಕೋಟಿ ಅನ್ನೋ ಡ್ಯೂ ಇತ್ತು, ಅವ್ರದ್ದು ADR ಡ್ಯೂಸು ಟೆಲಿಕಾಮ್ ಇಂಡಸ್ಟ್ರಿ ಕೊಡುವಂಥದ್ದು. ಅದನ್ನ ಒಂದು 50% ವಜಾ ಮಾಡ್ತಾರೆ ಗೌರ್ಮೆಂಟು, ಒಂದು 50% ಕಟ್ಟಕ್ಕೆ ಹೇಳ್ತಾರೆ ಅಂತ ಎಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ನಿನ್ನೆ. ಬಟ್ ನಿನ್ನೆ ಏನು ಮಾಡಿದ್ರು ಗೌರ್ಮೆಂಟು, ಇಲ್ಲ ಇನ್ನು 5 ವರ್ಷದ ತನಕ ಅದು ಫ್ರೀಸ್ ಆಗಿರುತ್ತೆ, ಏನಿರುತ್ತೆ 87,000 ಕೋಟಿ ನೀವು ಅಷ್ಟನ್ನು ಕಟ್ಟಬೇಕು ಆಮೇಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ 5 ವರ್ಷಕ್ಕೆ ಪೆನಾಲ್ಟಿ ಬೀಳುತ್ತಾ, ಇಂಟ್ರೆಸ್ಟ್ ಬೀಳುತ್ತಾ, ಅದೆಲ್ಲ ಫುಲ್ ಡೌಟ್ ಇತ್ತು, ಏನು ಕ್ಲಾರಿಫೈ ಬಂದಿರಲಿಲ್ಲ. ಹಾಗಾಗಿ ನಿನ್ನೆ ಆಲ್ಮೋಸ್ಟ್ 10% ತನಕ ಕರೆಕ್ಷನ್ ಆಗಿತ್ತು ವೋಡಾಫೋನ್ ಐಡಿಯಾ. ಇವತ್ತು ಪ್ರಮೋಟರ್ಗಳು ಒಂದಿಷ್ಟು ದುಡ್ಡನ್ನು ರಿಲೀಸ್ ಮಾಡ್ತಾರೆ, ಒಂದು 2,900 ಕೋಟಿಯಷ್ಟು ಪ್ರಮೋಟರ್ಗಳು ಕೊಡ್ತಾರೆ ಅನ್ನೋ ಕಾರಣ ಬಂದಿರೋದ್ರಿಂದ ಒಂದಿಷ್ಟು ವಾಪಸ್ ಪಾಸಿಟಿವಿಟಿಗೆ ಬಂದಿದೆ. ಬಟ್ ನಾನು ಹೇಳೋಂಥದ್ದು ಸ್ಟಾಕ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಏನು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಷನ್ ಆಗಿರೋದಿಲ್ಲ. ಯಾವ ಸ್ಟಾಕು ಅಥವಾ ಒಂದು ಸ್ಪೆಸಿಫಿಕ್ ಒಂದು ಸೆಕ್ಟರು ನ್ಯೂಸಲ್ಲಿ ಬಂದಿರುತ್ತೋ ಅದು ತುಂಬ ಕಷ್ಟ ಆಗಿರುತ್ತೆ, ತುಂಬ ವೊಲಟಿಲಿಟಿ ಇರುತ್ತೆ. ಅಫ್ಕೋರ್ಸ್ ಟ್ರೇಡ್ ಮಾಡೋದಕ್ಕೆ ಕೆಲವರಿಗೆ ಅವಕಾಶಗಳು ಸಿಗ್ತಾ ಹೋಗ್ಬೋದು, ಆದರೆ ಆ್ಯಸ್ ಎನ್ ಇನ್ವೆಸ್ಟರ್ ಅಲ್ಲಿ ಕಾನ್ಫಿಡೆಂಟಾಗಿ ದೊಡ್ಡದಾಗಿ ನಾನು ಈ ಕಡೆನೇ ಹೋಗುತ್ತೆ ಅಂತ ಕಡಾಖಂಡಿತವಾಗಿ ಒಂದು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತೊಂದು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ನಮ್ಮ ಅಂದ್ಕೊಳ್ಳೋದಕ್ಕಿಂತ ಬೇರೆ ಥರ ಹೋಗುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಆ ಥರ ಆಗಿಲ್ಲ ಅಂದರೂ ಕೂಡ ಲಾಂಗ್ ರನ್ನಲ್ಲಿ ಏನೂ ಆಗಲ್ಲ, ಅಲ್ಲೇ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಎಸ್ ಬ್ಯಾಂಕು ನಿಮ್ಗೆ ಗೊತ್ತಿದೆ, ಎಷ್ಟು ದಿನದಿಂದ ಲಾಕ್ ಮಾಡಿರೋರು ಅದೇ ರೀತಿಯಾಗಿ ಉಳ್ಕೋಬೇಕಾಗುತ್ತೆ. ಹಾಗಾಗಿ ಆ ಥರದ್ರಲ್ಲಿ ಸಿಗಾಕೊಳ್ಳೋದಕ್ಕಿಂತ ಅದನ್ನ ನೋಡಿ ಸುದ್ದಿ ಥರ ನೋಡಿ ಮುಂದಕ್ಕೆ ಹೋಗುವಂಥದ್ದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡ್ತಾ ಬರೋದಾದರೆ ಯುನೈಟೆಡ್ ಸ್ಪಿರಿಟ್ಸು 2.74% ಕರೆಕ್ಷನ್ ಬಂದಿದೆ, ಅದೇ ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಹಾಗೆಯೇ JSW ಎನರ್ಜಿನಲ್ಲಿ 4.05% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಸೊ ಓವರಾಲ್ ಇವತ್ತು ಆಗಲೇ ಹೇಳಿದಾಗೆ ಸುಮಾರು ಯಾವುದು ಸಿಲ್ವರ್ ಗೋಲ್ಡು ಯಾವುದು ಕೂಡ ಡಾಲರ್ ಟರ್ಮ್ಸಲ್ಲಿ ಇವತ್ತೇನು ಫ್ಲಕ್ಚುಯೇಟ್ ಆಗಿರೋದಿಲ್ಲ. ಇದೆಲ್ಲ ನಿನ್ನೆ ಡೇಟಾನೇ, ಯಾಕೆಂದರೆ ಇವತ್ತು ಮಾರ್ಕೆಟು ಕಂಪ್ಲೀಟಾಗಿ ಶಟ್ ಡೌನ್ ಆಗಿದೆ. ಜಪಾನ್ ಆಗಿರ್ಬೋದು, ಸುಮಾರು ಏಷ್ಯನ್ ಮಾರ್ಕೆಟ್ ಆಗಿರ್ಬೋದು, ಗ್ಲೋಬಲ್ ಮಾರ್ಕೆಟ್
ಆಗಿರ್ಬೋದು ಎಲ್ಲದೂ ಕೂಡ ರಜದಲ್ಲಿತ್ತು. ಅಫ್ಕೋರ್ಸ್ ಒಂದಿಷ್ಟು MCX ಅಲ್ಲಿ ಆಕ್ಟಿವಿಟಿ ಆಗಿರುತ್ತೆ, ಕ್ರೂಡು, ನ್ಯಾಚುರಲ್ ಗ್ಯಾಸ್ ಎಲ್ಲ ವೆರಿ ಮೈನರ್ ಆಗಿ, ತುಂಬ ಏನು ವ್ಯತ್ಯಾಸಗಳಾಗಿಲ್ಲ, ಆ ಥರ ಆಗಿದೆ ಅಷ್ಟೇ. MCX ಈಗ 4:50 ಆದಮೇಲೆ, ಈಗ ನಾನು ರೆಕಾರ್ಡ್ ಮಾಡೋಷ್ಟೊತ್ತಿಗೆ 4:50 ಆಗಿದೆ. ಇದಾದಮೇಲೆ ಸೆಕೆಂಡ್ ಸೆಷನ್ ಇರೋದಿಲ್ಲ. ಯಾರು ಇಂಟ್ರಾಡೇ ಪೊಸಿಷನ್ ತೊಗೊಂಡಿದ್ರಿ ಅಂದರೆ ಇವಾಗಲೇ ಸ್ಕ್ವೇರ್ ಆಫ್ ಆಗಿರುತ್ತೆ, ಅದು ಒಂದು ನೀವು ನೋಡ್ಕೊಂಡಿರಬೇಕು. ಜೊತೆಗೆ ಡಾಲರು ಆಲ್ಮೋಸ್ಟ್ 90 ರೂಪಾಯಿ ಆಸ್ಪಾಸಿಗೆ ಬಂದಿದೆ. ಡೌ ಜೋನ್ಸು 2018 ಎಷ್ಟೋ ವರ್ಷ ಆದಮೇಲೆ ಈ ಥರ ಸತತವಾಗಿ 8 ತಿಂಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು ಅಂತ ಸುದ್ದಿ ಬಂದಿತ್ತು. ನಿನ್ನೆ US ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ US ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಬಂದಿತ್ತು ನಿನ್ನೆ. ಅನ್ಎಂಪ್ಲಾಯ್ಮೆಂಟ್ ಡೇಟಾ ಸ್ವಲ್ಪ ಪಾಸಿಟಿವ್ ಆಗಿ ಬರುತ್ತೆ ಅಂತ ಸುದ್ದಿ ಬಂದಿದ್ದಾದ್ರೂ ಕೂಡ ಫ್ಯೂಚರ್ಸು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಚೇತರಿಸ್ಕೊಂಡಿದೆ, ಬಟ್ ನಿನ್ನೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ನಿನ್ನೆ ನೆಗೆಟಿವ್ ಆಗಿ ಮುಗಿಸಿದೆ ದಿನಾನು ಕೂಡ. ಬಟ್ ಅಂತ ಸ್ಪೆಸಿಫಿಕ್ ಆಗಿ ನೆಗೆಟಿವ್ ನ್ಯೂಸ್ ಅಂತ ಏನು ಬಂದಿಲ್ಲ. 8 ತಿಂಗಳಿಂದ ಸತತವಾಗಿ ಡೌ ಜಾನ್ಸು ಮೇಲ್ಗಡೆ ಹೋಗಿತ್ತು. ಐ ಥಿಂಕ್ ಇಂಡಿಯನ್ ಮಾರ್ಕೆಟನ್ನು ಕೂಡ ಬೀಟ್ ಮಾಡಿದೆ ಡೌ ಜಾನ್ಸ್. ಆಲ್ಮೋಸ್ಟ್ ಇಯರಲ್ಲಿ 18% ಹತ್ತಿರ ರಿಸಲ್ಟ್ ಕೊಟ್ಟಿದೆ. ನಿಫ್ಟಿ ಒಂದು 10% ರಿಟರ್ನ್ಸ್ ಕೊಟ್ಟಿತ್ತು ಅಷ್ಟೇ. ಸೊ US ಮಾರ್ಕೆಟು 2025 ಪಾಸಿಟಿವ್ ಆಗಿ ಕ್ಲೋಸಿಂಗ್ ಮಾಡ್ಕೊಂಡಿದೆ. ಬಟ್ 2026 ಯಾವ ಥರ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಒಂದಿಷ್ಟು FIDA ಡೇಟಾ ಅಂತ ನೋಡೋದಾದರೆ ನಿನ್ನೆ ದೊಡ್ಡ ಮಟ್ಟಿನ ಬೈಯಿಂಗ್ ಸೆಲ್ಲಿಂಗ್ ಎರಡೂ ಕೂಡ ಆಗಿತ್ತು. FI ಕಡೆಯಿಂದ 3,597 ಕೋಟಿ ಸೆಲ್ಲಿಂಗ್ ಆಗಿತ್ತು. ಅಂದರೆ DI ಅವರು 6,760 ಕೋಟಿನ ಬೈ ಮಾಡಿದ್ರು. ಇವತ್ತಿಂದು ಜನವರಿ ಡೇಟಾ ಇನ್ನೂ ಬಂದಿಲ್ಲ, 2026ಕ್ಕೆ ಬಂದಿದ್ದೀವಿ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಮತ್ತು ಇವತ್ತು FI Pro ಕ್ಲೈಂಟ್ ಸೆಂಟಿಮೆಂಟ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ ಸೆಂಟಿಮೆಂಟ್ ಕಾಣಿಸ್ತಾರೆ. ಅದಕ್ಕೋಸ್ಕರ ಮಾರ್ಕೆಟ್ ಕೂಡ ನಿಮಗೆ ರೇಂಜ್ ಬೌಂಡ್ ಆಗಿರೋಂಗೆ ಕಾಣುತ್ತೆ. ಸಾಮಾನ್ಯವಾಗಿ FI Pro ಒಂದು ಕಡೆ ಇದ್ದು ಕ್ಲೈಂಟ್ ಒಂದು ಕಡೆ ಇದ್ದಾರೆ ಅಂತಂದರೆ ಕ್ಲಿಯರ್ ಕಟ್ಟಾಗಿ ಒಂದು ಟ್ರೆಂಡ್ ಫಾರ್ಮ್ ಆಗುತ್ತೆ, ಒಂದು ಬುಲ್ಲಿಶೋ ಬೇರೆಶೋ. FI Proಗಳು ಯಾವ ಕಡೆ ಇರ್ತಾರೋ ಆ ಕಡೆಗೆ ಹೋಗ್ತಾ ಇರುತ್ತೆ. ಆದರೆ ಇವತ್ತು ಅವರಿಬ್ಬರಲ್ಲೇ ಒಂದಷ್ಟು ಸ್ಪ್ಲಿಟ್ ಬಂದಿರೋದ್ರಿಂದ ಇಲ್ಲಿ ನೋಡಿ ರಿಪ್ಲೈ ಬಟನ್ ಅಂತ ಕೂಡ ಇರುತ್ತೆ, ಅದನ್ನು ನೀವು ನೋಡಿಕೊಂಡ್ರೆ ಯಾವ ರೀತಿಯಾಗಿ ಚೇಂಜ್ ಆಯಿತು ಪೊಸಿಷನು ಅಂತ ನಾವು ನೋಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೆ ನಾನು, ಇದನ್ನು ಯಾವ ರೀತಿಯಾಗಿ ಓದೋದು ಏನು ಅಂತ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ಆಪ್ಷನ್ ಚೈನ್ ಅಂತ ನೋಡ್ಕೊಂಬರೋದಾದರೆ ಇವತ್ತು ಸೆನ್ಸೆಕ್ಸಿಂದ ಎಕ್ಸ್ಪೈರಿ ಮುಗಿದೋಗಿದೆ. 85,000ಕ್ಕಿಂತ ಕೆಳಗಡೆ 75,000 ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಆದರೆ ನಿಫ್ಟಿದು ಈಗ ಬರೋ 6ನೇ ತಾರೀಕು ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಸೊ ನಿಫ್ಟಿಗೆ ಅಂತ ನೋಡ್ತಾ ಬರೋದಾದರೆ PCR ಇವಾಗ 1ಗೆ ಬಂದಿದೆ. 1 ಅಂದರೆ ವೆರಿ ನ್ಯೂಟ್ರಲ್ ಅಂತ ಹೇಳುತ್ತೆ. ಅದು 1 ಕಾಲ್ ವೈ ಪುಟ್ ವೈ ಎರಡೂ ಕೂಡ ಎಕ್ಸಾಕ್ಟಾಗಿ ಈಕ್ವಲ್ ಆಗಿರುವಂಥದ್ದು ತೋರಿಸ್ತಾ ಹೋಗುತ್ತೆ. 26,200ರಲ್ಲಿ 26,000ದಲ್ಲಿ OIಗಳು ಇರುವಂಥದ್ದು ಕಾಣಿಸ್ತಾ ಇದೆ. ಈಗೇನು ಇದು ಡೈನಾಮಿಕ್ ಡೇಟಾ, ಇದರಿಂದ ಯಾವುದೇ ಒಂದು ಕನ್ಕ್ಲೂಷನ್ ಮಾಡೋಕ್ಕಾಗೋದಿಲ್ಲ. ರಿಯಲ್ ಟೈಮಲ್ಲಿ ಇದು ಚೇಂಜಸ್ ಆಗ್ತಾನೆ ಇರುತ್ತೆ. ಮಾರ್ಕೆಟ್ ಮೂವರ್ಸ್ ಅಂದರೆ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗೇ ಇತ್ತು. ಐಡಿಯಾದಲ್ಲಿ 4% ಅಂದೆ, ಬಟ್ 8.22% ಅಂತ ತೋರಿಸ್ತಾ ಇದೆ. ಇದು ಫ್ಯೂಚರ್ಸ್ದು ಕೂಡ ಆಗಿರುತ್ತೆ ತೋರಿಸುವಂಥದ್ದು ಹೀಟ್ ಮ್ಯಾಪು. ಬಟ್ ಒಂದಿಷ್ಟು ಸೆಕ್ಟರ್ಗಳು ಸೆಲ್ಲಿಂಗ್ ಕೂಡ ಆಗಿತ್ತು ಇವತ್ತು ನೀವು ನೋಡ್ತಾ ಬರೋದಾದರೆ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. FMCG ಇವತ್ತು ಕಂಪ್ಲೀಟಾಗಿ 3.24% ಕರೆಕ್ಷನ್ ಆಗಿರೋದಕ್ಕೆ ITCನೇ ನೇರ ಹೊಣೆ ಆಗಿರುತ್ತೆ. ಯಾಕೆಂದರೆ ಒನ್ ಆಫ್ ದ ಟಾಪ್ ಕಾಂಟ್ರಿಬ್ಯೂಟರ್ ಅದು FMCG ಸೆಕ್ಟರ್ ಅಂತ ನೋಡೋದಾದರೆ. ಆಟೋ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಕೂಡ ಆಗಿತ್ತು. ಸದ್ಯದಲ್ಲಿ ಎಕನಾಮಿಕ್ ಕ್ಯಾಲೆಂಡರ್ ಅಂತ ಏನೂ ಇಲ್ಲ, ಯಾವುದು ಅಂತ ಇವೆಂಟ್ಗಳನ್ನೋದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಸೊ ಬಟ್ ಇವತ್ತು ರಜೆ ಇರುತ್ತೆ, ಗ್ಲೋಬಲ್ ಮಾರ್ಕೆಟ್ ಎಲ್ಲದೂ ಕೂಡ ನಾಳೆ ದಿವಸ ಓಪನ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಮಾರ್ಕೆಟು ಅದಾದಮೇಲೆ ನಾವು ರಿಯಾಕ್ಟ್ ಆಗ್ತಾ ಹೋಗ್ತೀವಿ, ಯಾವ ರೀತಿ ಆಗುತ್ತೆ ಏನು ಅಂತ ನೋಡೋಣ. ಸದ್ಯಕ್ಕೆ ಯಾವುದೂ ಎಕ್ಸ್ಪೈರಿಗಳು ಅನ್ನೋದು ಇಲ್ಲ. ಇವತ್ತಿನ ಸೆನ್ಸೆಕ್ಸ್ ಎಕ್ಸ್ಪೈರಿನೂ ಕೂಡ ಮುಗಿದೋಗಿದೆ. ಸೊ ನಾಳೆ ಶುಕ್ರವಾರ ಅದನ್ನು ಮುಗಿಸ್ಕೊಂಡು ಸೋಮವಾರ ದಿವಸ ಯಾವ ರೀತಿಯಾಗಿ ಓಪನ್ ಆಗ್ತೀವಿ ಅಂತ ನೋಡೋಣ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ ಮಿಷನ್ ಇನ್ವೆಸ್ಟ್ ವಿತ್ ಇಂಟೆಂಟ್ ಅಂತ. ಏನು ಕತೆ ಅನ್ನೋದಕ್ಕೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಮಿಷನ್ 2026 ವಿಡಿಯೋನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.